ಯಾವ ಕ್ಷಣದಲ್ಲೂ ಕೂಡ ನೇಮಕ ಆಗ್ಬೋದು. ಪಕ್ಷ ಒಪ್ಕೊಂಡಿದೆ. ಕಾರ್ಯಕರ್ತರಿಗೂ ಇನ್ನು 15 ದಿನದಲ್ಲಿ ಬಹುಶಃ ಸಂಕ್ರಾಂತಿ ಒಳಗಡೆ ಎಷ್ಟು ಜನ MLAಗಳು ಕೊಟ್ಟಿದ್ದೋ ಅಷ್ಟೇ ಜನ ಕಾರ್ಯಕರ್ತರು ಕೂಡ ಸ್ಥಾನ ಕೊಡುವಂತ ವ್ಯವಸ್ಥೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಚಿಕ್ಕಮ್ಮಿ ಒಂದು ಫೈನಲ್ ಎಲ್ಲ ಬಂದಿದೆ, ಲಿಸ್ಟ್ ಎಲ್ಲ ಬಂದಿದೆ. ಡೆಲ್ಲಿಯವರು ಕೂಡ ಕೆಲವೆಲ್ಲ ಯಾರ್ಯಾರು ಮಾತು ಕೊಟ್ಟಿದ್ದು ಅದನ್ನೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತಾ ಇದ್ದಾರೆ. ಅದು ಮಾಡ್ತೀವಿ. 10ನೇ ತಾರೀಕು ನಮ್ಮ ಶಾಸಕರು, ACC ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ಗಳು, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗ್ ಕರೆದು ನಮ್ಮ ತಯಾರಿ ಏನಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಕರೆದಿದ್ದೀನಿ. ಅದಾದ್ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ನಾನು ಕರೀತಾ ಇದ್ದೀನಿ. ಅವ್ರನ್ನೂ ಕೂಡ ಕರೆದು ಟೈಮ್ ನೋಡ್ಬಿಟ್ಟು ಅವ್ರನ್ನೂ ಕರೀತಾ ಇದ್ದೀನಿ. ಕರೆದು ನಮ್ಮ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಬೆಂಗಳೂರಲ್ಲಿ ನೀವು ಜನಸ್ಪಂದನೆ ಮಾಡೋದಕ್ಕೆ ಮುಂದಾಗಿದ್ದೀರಿ ಎಲ್ಲ ಕ್ಷೇತ್ರಗಳಿಗೆ. ನೋಡಿ ಈ ರೀತಿ ಒತ್ತಡನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ನಮ್ಮನೆ ಬಾಗಿಲಿಗೆ, CM ಮನೆ ಬಾಗಿಲಿಗೆ ತಿರುಗದ್ ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತ 2-3 ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ. ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು, ಅವ್ರ ಖಾತೆ ಸಮಸ್ಯೆ ಇರ್ಬೋದು, ಪೊಲೀಸ್ ಇರ್ಬೋದು, ಬೆಸ್ಕಾಂ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾವುದೇ ಸಮಸ್ಯೆ ಇದ್ರೂ ಕಾರ್ಪೊರೇಷನ್ ಇಂದ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ. ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ, MP ಗಳಿಗೂ ಆಹ್ವಾನ ಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಹವಾಲನ್ನ ಅವರೆಲ್ಲ ಕೊಡಬಹುದು. 28 ಕ್ಷೇತ್ರಕ್ಕೂ ಪ್ರವಾಸ ಮಾಡ್ತೀವಿ. 3 ಕ್ಷೇತ್ರ ಒಂದು ಕ್ಲಬ್ ಮಾಡಿದ್ವಿ, 2-3 ಕ್ಷೇತ್ರ ಕ್ಲಬ್ ಮಾಡಿದ್ವಿ. 5 ಕ್ಷೇತ್ರ ಅಂತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.